ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಾನಕಿ ಅವರೇ ಎಲ್ಲಿ ಹೋಗ್ಬಿಟ್ರೆ? ಫೋನ್ಗೂ ಸಿಗದಿರೋ ಜಾಗಕ್ಕೆ ಹೋಗ್ಬಿಟ್ರ? ಛೇ, ಅವ್ರೊಂದ್ಸಲ ನನ್ನ ಜೊತೆ ಮಾತಾಡಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಂಡ್ಬಿಟ್ರೆ ನನಗೂ ಒಂಥರ ಸಮಾಧಾನ ಆಗ್ತಿತ್ತು. ಹೀಗೆ ಫೋನ್ಗೂ ಸಿಗ್ತಾ ಇಲ್ಲ ಅಂದರೆ ಪಾಪ ಅವ್ರಿಗೆ ತುಂಬ ಬೇಜಾರಾಗಿದೆಯೋ ಏನೋ. ಅಲ್ಲ, ನೀವು ಮನೆಗೆ ಬಂದ್ರಿ, ಈ ಮನೇಲೇ ಒಬ್ಬರಾಗ್ಬಿಟ್ರಿ. ನಾನು ಯಾರ ಹತ್ರನೂ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋನಲ್ಲ. ಯಾಕೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಭಾವನೆಗಳನ್ನೆಲ್ಲ ಹೇಳ್ಕೊಂಬಿಟ್ಟೆ. ಹೀಗೆ ನನಗೆ ಹತ್ರ ಆಗಿ ಯಾಕೆ ದೂರ ಆಗ್ಬಿಟ್ರೆ? ಈಗ ನಿಮ್ಮ ನಂಬರ್ ಕೊಟ್ಟು ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಅಡ್ರೆಸ್ ಟ್ರೇಸ್ ಮಾಡೋಣ ಅಂದರೆ ಅದಕ್ಕೂ ಮನಸ್ಸು ಒಪ್ತಾ ಇಲ್ಲ. ಏನು ಮಾಡಲಿ? ಎಲ್ಲಿ ಅಂತ ಹುಡುಕ್ಲಿ? ಎಲ್ಲೋದ್ರಿ ನಂದಿನಿ ಅಮ್ಮವ್ರೆ? ಯಾಕೆ ಹೇಗೆ ಮಾಡಿದ್ರಿ? ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ ಮೇಲೂ ಈ ರೀತಿ ಹೊರಟ್ಬಿಟ್ಟಿದ್ದೀರಲ್ಲ. ಸಾಲಿಗ್ರಾಮ ಬಂಟನಾಗಿ ನಿಮ್ಮನ್ನು ಕಾಪಾಡಿಕೊಳ್ಳೋದು ನನ್ನ ಜವಾಬ್ದಾರಿ. ಆದ್ರೆ ಈಗ ನಿಮ್ಮನ್ನು ಎಲ್ಲಂತ ಹುಡುಕ್ಲಿ? ಫೋನ್ ಮಾಡಿದ್ರೆ ಫೋನು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಈಗ ನೀವೆಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತೂ ಗೊತ್ತಾಗ್ತಿಲ್ಲ. ಎಲ್ಲಿದ್ದೀರಾ ಜಾನಕಿ ಅವರೇ? ಅಮ್ಮವ್ರೆ, ಟುಟು, ಹೇಗಿದೆಯಾ ಚುಟ್ಟು? ಅಮ್ಮವ್ರೆ ಬ್ಯಾಗ್ ಕೊಡಿ ಅಮ್ಮವ್ರೆ. ಅಮ್ಮವ್ರೆ, ಎಲ್ಲ ವ್ಯವಸ್ಥೆ ಆಗಿದೆ, ಮನೆ ನೀಟಾಗಿ ಒಡ್ಸಿಟ್ಟಿದ್ದೀನಿ. ಬನ್ನಿ ಅಮ್ಮವ್ರೆ. ಮನೆ ಎಲ್ಲಿದೆ? ಇಲ್ಲೆಲ್ಲ ಓಕೆ ತಾನೆ? ಎಲ್ಲ ಓಕೆ ಅಮ್ಮವ್ರೆ. ಈ ಹಳ್ಳಿ ಯಾವ ಸಮಸ್ಯೆನೂ ಇಲ್ಲ. ಈ ಹಳ್ಳಿ ಜನರು ತುಂಬಾ ಒಳ್ಳೆಯವರು. ಬನ್ನಿ ಅಮ್ಮವ್ರೆ, ಆಟೋದಲ್ಲಿ ಹೋಗ್ಬೇಕು. ಆಟೋದಲ್ಲಿ ಹೋಗ್ಬೇಕಾ? ಹ್ಞೂ ಅಮ್ಮವ್ರೆ, ಈ ಹಳ್ಳಿಯಿಂದ ನಮ್ಮ ಮನೆ ಒಂದು ಸ್ವಲ್ಪ ದೂರ. ಪದನ ಯಾವಾಗ್ಲೂ ಹೇಳ್ತಿದ್ರಲ್ಲ, ಸೇಫ್ಟಿ ತುಂಬಾ ಮುಖ್ಯ ಅಂತ, ಅದಕ್ಕೋಸ್ಕರ ಒಂದೊಳ್ಳೆ ಮನೆ ನೋಡಿದೀನಿ. ಬನ್ನಿ ಅಮ್ಮವ್ರೆ. ಸರಿ, ನಡಿ. ಬನ್ನಿ ಅಮ್ಮ. ಚೋಟು, ತುಂಬಾ ದೂರ ಅನ್ನಿಸ್ತಿಲ್ವಾ? ನಾನೇ ಬೇಕು ಅಂತ ಮಾಡಿದೆ ಅಮ್ಮವ್ರೆ. ಈ ಮನೆ ಅಷ್ಟು ಸುಲಭವಾಗಿ ಯಾರಿಗೂ ಗೊತ್ತಾಗಲ್ಲ. ಅಣ್ಣ, ಇಲ್ಲೇ ನಿಲ್ಸಿ ಗಾಡಿ. ಅಮ್ಮವ್ರೆ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮನೆ. ಸರಿ ಚೋಟು, ಬನ್ನಿ ಅಮ್ಮ. ಅಮ್ಮ, ಚಪ್ಪಲಿ ಒಳಗಡೆ ಬಿಡಿ, ಹೊರಗೆ ಬೇಡ.
ಬನ್ನಿ ಅಮ್ಮೋರೆ. ಚೋಟು, ಮನೆಯೆಲ್ಲ ಎಷ್ಟು ಕ್ಲೀನಾಗಿ ಇಟ್ಟಿದ್ಯೋ. ಅಡ್ಗೆ ಮನೇನು ಎಷ್ಟು ಚೆನ್ನಾಗಿ ಜೋಡಿಸಿದ್ಯಾ. ಹಾಲಿನ ಪಾತ್ರೆ ಒಂದಿಲ್ಲ, ಅದನ್ನ ನಾನು ತರ್ತೀನಿ. ಸರಿ, ನಿನಗಿದೆಲ್ಲ ಮಾಡೋದಿಕ್ಕೆ ಕಷ್ಟ ಆಗ್ಲಿಲ್ವಾ? ಕಷ್ಟ ಅನ್ನೋದ್ಕಿನ ಅದೃಷ್ಟ ಅಮ್ಮೋರೆ. ನಿಮ್ ಸೇವೆ ಮಾಡೋ ಬಗ್ಗೆ ನನಗ್ ಸಿಕ್ಕಿದ್ಯಲ್ಲ. ದಡ್ಡ ನೀನು. ತಾಯಿ ಸೇವೆ ಮಾಡೋರು ದಡ್ರಂಗ್ ಆಗ್ತಾರ ಅಮ್ಮೋರೆ. ಚೋಟು, ನೀನ್ ನನಗೊಂದು ಮಾತು ಕೊಡ್ತೀಯಾ? ಏನಮ್ಮೋರೆ? ನಾನಿಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಯಾರ ಮುಂದೇನು ಈ ವಿಷಯನ ನೀನು ಬಾಯ್ ಬಿಡೋ ಹಾಗಿಲ್ಲ. ಹಾಗಂತ ಮಾತು ಕೊಡು. ಸರಿ ಅಮ್ಮೋರೆ, ಇದು ಯಾರಿಗೂ ಗೊತ್ತಾಗಲ್ಲ. ಅಯ್ಯೋ ಅಮ್ಮೋರೆ, ಇಲ್ಲಿ ಮೊಬೈಲ್ ನೋಡಿದ್ರೆ ವೇಸ್ಟು. ಇಲ್ಲಿ 1 ನಯಾ ಪೈಸಾ ನೆಟ್ವರ್ಕ್ ಸಿಗೋದೇ ಇಲ್ಲ. ಅಲ್ಲೆಲ್ಲೋ ಆಚೆ ಹೋದ್ರು ಅಕಸ್ಮಾತ್ ನೆಟ್ವರ್ಕ್ ಸಿಕ್ಕಿದ್ರು ನೀವು ಮಾತಾಡೋದು ಕೇಳಿಸಿದ್ರೆ ಕೇಳಿಸ್ತು, ಇಲ್ಲ ಅದು ಇಲ್ಲ. ಒಳ್ಳೇದೇ ಆಯ್ತು ಬಿಡು. ಅಮ್ಮ, ವಿಜಯಾಂಬಿಕಾನ ನೀನ್ ಬರಕ್ ಹೇಳತ್ಯಾ? ಅವಳು ಯಾಕೆ ಇಲ್ಲಿಗೆ ಬಂದಿದ್ಲು? ಇದೊಳ್ಳೆ ಸರೋಯ್ತಲ್ಲ, ನಾನು ಯಾಕೆ ಆ ಹೆಂಗಸನ್ ಬರೋದಕ್ಕೆ ಹೇಳಿ? ಅವರು ನನಗ್ ಪರಿಚಯನೇ ಇರ್ಬೋದು, ಯಾವುದೋ ಕಾಲದಲ್ಲಿ ನನಗ್ ಸಹಾಯ ಮಾಡ್ತೀನಿ ಅಂತ ಹೇಳಿರ್ಬೋದು, ಆದ್ರೆ ಸಹಾಯ ಮಾಡ್ಲಿಲ್ವಲ್ಲ. ನನಗೆ ಇವಳಿಂದ ಕೆಲಸ ಆಗ್ಲಿಲ್ಲ ಅಂದ್ಮೇಲೆ ಇವಳು ನೆಂಟಸ್ತನ ನನಗೆ ಯಾಕೆ ಹೇಳು? ಮತ್ ಯಾಕೆ ಅವಳು ಇಲ್ಲಿಗೆ ಬಂದಿದ್ಲು? ಈ ರೂಮಲ್ಲಿ ಇರೋದ್ ಬಗ್ಗೆ ಅವಳು ಯಾಕೆ ಅಷ್ಟೊಂದು ಕೇಳ್ತಿದ್ಲು? ಅದೇ ಪ್ರಶ್ನೆ ನನ್ನ ತಲೆಯಲ್ಲೂ ಕೊರಿತಾ ಇದೆ. ಅಮ್ಮ, ಹುಲಿ ನಿಧಾನಕ್ಕೆ ಹೆಜ್ಜೆ ಹಾಕೊಂಡ್ ಬರ್ತಿದೆ ಅಂದ್ರೆ ಬೇಟೆ ಆಡಕ್ ಹೋಗ್ತಿದೆ ಅಂತಾನೆ ಅರ್ಥ. ಈ ವಿಜಯಾಂಬಿಕಾ ಇಷ್ಟು ದೂರ ಹೆಜ್ಜೆ ಇಟ್ಕೊಂಡು ಬಂದಿದ್ದಾಳೆ ಅಂತಂದ್ರೆ ಏನೋ ದೊಡ್ಡ ಪ್ಲಾನೇ ಇರ್ಬೇಕಮ್ಮ. ಹಂಗಂತೀಯ? ಮೊನ್ನೆ ವಿಜಯಾಂಬಿಕಾ ಫೋನ್ ಮಾಡಿ ಈ ಹೆಂಗಸಿನ ಫೋಟೋ ಕಳ್ಸು ಅಂತ ಹೇಳಿದ್ಲು. ಅಮ್ಮ, ಏನ್ ಹೇಳ್ತಿದ್ಯಾ? ಫೋಟೋ ಕಳ್ಸಿದ್ಯಾ? ಇಲ್ಲ ಇಲ್ಲ, ಅದೆಲ್ಲ ಆಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಇವತ್ ನೋಡಿದ್ರೆ ನೇರವಾಗಿ ಮನೆ ಹತ್ರನೇ ಬಂದಿದ್ದಾಳೆ. ಆದ್ರೂ ಈ ಹೆಂಗಸನ್ನ ನಂಬಕ್ಕಾಗಲ್ಲ. ಯಾವಾಗ ಯಾವ ಥರ ಯೋಚನೆ ಮಾಡ್ತಾಳೆ, ಯಾರ ವಿರುದ್ಧ ತಿರುಗಿ ಬೀಳ್ತಾಳೆ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ಆ ದೊಡ್ಡ ಮನುಷ್ಯ ಸಣ್ಣ ಬುದ್ಧಿ ಅಮ್ಮ. ನೀನು ಯೋಚನೆ ಮಾಡಬೇಡ ಶ್ರೀವಲ್ಲಿ. ಈ ಇಂದ್ರಮ್ಮ ಇರೋವರೆಗೂ ಅವಳ ಆಟ ಏನೂ ನಡೆಯಲ್ಲ. ಅವಳು ಏನ್ ಮಾಡ್ತಾಳೋ ನಾನು ನೋಡ್ತೇನೆ. ಅಮ್ಮ ಹೇಳಿದ್ದು ನಿಜ. ವಿಜಯಾಂಬಿಕಾ ತುಂಬಾ ಚಾಲಾಕಿ. ಇಲ್ಲಿರೋದು ಶ್ರಾವಣಿ ಅಮ್ಮನೇ ಅಂತ ಅವಳಿಗೆ ಡೌಟ್ ಬಂದಿರುತ್ತೆ. ಅದಕ್ಕೆ ಅವಳು ಇಲ್ಲಿಗೆ ಬಂದಿದ್ದಾಳೆ ಅನ್ಸುತ್ತೆ. ಅವಳು ಸುಮ್ಮನೆ ಬರೋಳಲ್ಲ, ಏನೋ ದೊಡ್ಡ ಪ್ಲಾನ್ ಇಟ್ಕೊಂಡೆ ಬಂದಿದ್ದಾಳೆ.